ಶ್ರೀ ಗುರುಭ್ಯೋ ನಮಃ. ನಮಸ್ತೆ, ನಾನು ಯತೀಂದ್ರ ಸಾಯಿ. ಬ್ರಾಹ್ಮಿ ಗರ್ಭ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಾಗ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ವಸ್ತುನಿಷ್ಠವಾದಂತಹ ವಿಚಾರಗಳನ್ನು ಹೇಳಬೇಕಾದಾಗ ನಮಗೂ ಹಿಂಜರಿಯುತ್ತೆ ಮನಸ್ಸು. ಇದನ್ನು ಈ ರೀತಿಯಲ್ಲಿ ಹೇಳಿದಾಗ ಜನರ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರಬಹುದು ಅನ್ನೋದನ್ನು ನಾವು ಗಮನಿಸಿಬಿಟ್ಟು ಮಾತಾಡಬೇಕಾಗುತ್ತೆ. ಅದು ಎಷ್ಟೇ ಕ್ಲಿಷ್ಟಕರವಾದಂಥ ವಿಚಾರ ಆದರೂ ಕೂಡ ಸರಳ ಪ್ರಮಾಣೀಕೃತವಾಗಿ ಏನೇ ಮಾತಾಡಬೇಕಾಗುತ್ತೆ. ಲಾಸ್ಟ್ ಕಾರ್ಯಕ್ರಮಗಳಲ್ಲಿ ನಾನು ಈ ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಮಾತಾಡಿದ್ದೆ. ನಾನು ಅದು ಎಷ್ಟು ಡೇಂಜರಸ್ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನು ಎದೆ ಗಟ್ಟಿಯಾಗಿರಬೇಕು, ಅಷ್ಟು ಕಷ್ಟ ಅದು. ಯಾಕಂದರೆ ಅನೇಕ ಕಡೆ ನಾವು ಹೋದಾಗೆಲ್ಲ ಆ ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂತಹ ಕುಟುಂಬಗಳು ನರಳಾಡ್ತಿರೋದನ್ನು ನಾವು ಕಣ್ಣಿನಿಂದ ನೋಡಿದ್ದೀವಿ. ಅದೇ ರೀತಿ ಇವತ್ತು ನಾವು ಮಾತಾಡ್ತಿರುವಂಥ ಸಬ್ಜೆಕ್ಟ್ ಏನಂದರೆ ಪಿತೃಶಾಪ. ಪಿತೃಗಣಗಳು ಎಲ್ಲಿವರೆಗೂ ನಿಮಗೆ ಆಶೀರ್ವಾದವನ್ನು ನೀವು ಮಾಡಲ್ವೋ ಅಲ್ಲಿವರೆಗೂ ನಿಮ್ಮ ಕುಟುಂಬ, ಸ್ವಯಂ ಕುಟುಂಬ, ನಿಂದು ಗಂಡ ಹೆಂಡತಿ ಮಕ್ಕಳು, ನಿಮ್ಮ ಸಂಬಂಧಿಕರ ಕುಟುಂಬ, ಅಣ್ಣ ತಮ್ಮಂದಿರ ಕುಟುಂಬಗಳು ಯಾವುದೂ ಅಭಿವೃದ್ಧಿ ಆಗಲ್ಲ ರೀ, ಯಾವುದೂ ಅಭಿವೃದ್ಧಿ ಆಗಲ್ಲ. ಒಂದು ಸಮ ದೇವರನ್ನು ಬೇಕಾದರೆ ನೀವು ತಿರಸ್ಕರಿಸಬಹುದೇ ವಿನಃ ಪಿತೃಗಳನ್ನೆಲ್ಲ. ಪಿತೃಗಣಗಳನ್ನೇನಾದರೂ ತಿರಸ್ಕರಿಸಿದ್ದೆ ಆಯಿತು ಅಂದರೆ ನಿಮಗೆ ಈ ಒಂದು ಜನ್ಮದಲ್ಲಿ ಅಭಿವೃದ್ಧಿ ಅನ್ನೋದು ಕನಸಿನ ಮಾತು. ನಿಮಗೂ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ಅಭಿವೃದ್ಧಿ ಅನ್ನೋದು ಕನಸು. ಹಾಗಿದ್ದಲ್ಲಿ ಈ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇದೆ, ತಪ್ಪಾರ್ಥಗಳಿದ್ದಾವೆ ಈ ಪಿತೃದೋಷಗಳಲ್ಲಿ. ಏನು, ನಾವು ಹುಟ್ಟಿದ ತಕ್ಷಣವೇ ಪಿತೃದೋಷ ನಮಗೆ ಬಂದ್ಬಿಡುತ್ತಾ? ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಜನನವಾದಂತಹ ಮಕ್ಕಳ ಜಾತಕವನ್ನು ತೋರಿಸ್ಬಿಟ್ಟು ಈ ಹುಡುಗ ಹುಟ್ಟಿರೋದ್ರಿಂದ ಇವ್ರ ತಂದೆಗೆ ಏನಾದರೂ ಲಾಭನೋ ನಷ್ಟನೋ ಅಂತ ಕೇಳ್ತಾರೆ. ಅದು ಏನು ಕರ್ಮ ರೀ ಅದು, ನಿಜ ಹೇಳಬೇಕು ಅಂದರೆ ಇದು ಮಿಸ್ಕನ್ಸೆಪ್ಷನ್. ಇದು ಆ ರೀತಿಯ ಪ್ರಶ್ನೆಗಳನ್ನು ಯಾವತ್ತೂ ಕೇಳಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಜನನವಾದ ನಂತರ ಅವನ ಜಾತಕದ ಕುಂಡಲಿ ಕೂಡ ಅವನ ಜನನದ ಜೊತೆನೇ ಬರುತ್ತೆ. ಅದರಲ್ಲಿ ಕ್ಲಿಯರ್ ಆಗಿರುತ್ತೆ ಏನು ಇವನ ಮುಂದಿನ ಜೀವನದ ಕ್ರಮ ಹೇಗಿರುತ್ತೆ ಅಂತ. ಆದರೆ ಅದನ್ನು ಯಾವುದೇ ಒಬ್ಬ ಜ್ಯೋತಿಷಿ ಬಿಡಿಸಿ ಹೇಳೋದು ದೊಡ್ಡ ತಪ್ಪು. ಕಾಲಾಂತರದಲ್ಲಿ ಅದನ್ನು ತಿಳ್ಕೋಬೇಕಷ್ಟೇ ಹೊರತು ತತ್ಕ್ಷಣವೇ ಅಲ್ಲ. ಹಾಗಿದ್ದಲ್ಲಿ ಈ ಪಿತೃದೋಷಕ್ಕೆ ಕಾರಣವೇನು, ಹೇಗೆ ತಿಳ್ಕೋಬೇಕು ಅನ್ನೋದು ನೋಡಬೇಕು. ಸ್ತ್ರೀ ಯಾವ ರೀತಿಯಾಗಿ ನೊಂದು ಶಾಪವನ್ನು ಹಾಕಿರ್ತಾಳೋ ಯಾವುದೇ ಪಿತೃಗಳು ನೊಂದು ಶಾಪವನ್ನು ಹಾಕೋದಿಲ್ಲ. ಯಾವುದೇ ಪಿತೃಗಳು ತಮ್ಮ ಮಕ್ಕಳ ಮೇಲೆ ನೊಂದು ಶಾಪಗಳನ್ನು ಹಾಕೋದಿಲ್ಲ, ಮಾತೃವಾಗಿರಲಿ ಪಿತೃವಾಗಿರಲಿ. ಮತ್ತು ಪಿತೃಶಾಪ ಹೇಗೆ ಬಂತು? ಯಾವ ಪಿತೃವು ತನ್ನ ಸಂತಾನದಿಂದ ನೋವನ್ನು ಅನುಭವಿಸಿ ಆ ನೋವನ್ನು ಅಂತರ್ಗರ್ಭದಲ್ಲಿ, ಅಂತರಾಳದಲ್ಲಿ, ಎದೆಯಲ್ಲಿ ಔಚಿ ಇಟ್ಕೊಂಡಿರುತ್ತೆ ನೋಡಿ, ಆ ನೋವೇ ಪಿತೃಶಾಪವಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಕಾರಣ ಏನು ಗೊತ್ತಾ? ಆ ಪಿತೃವಿನಲ್ಲಿರುವಂತಹ ರಕ್ತ ವಂಶವಾಹಿನಿಗಳು ಅವರ ಪುತ್ರರಲ್ಲಿ ಕೂಡ ಅದೇ ಇರಲೇಬೇಕಲ್ವ, ಬೇರೆ ಇರಲಿಕ್ಕೆ ಸಾಧ್ಯನಾ? ಅವರು ನೊಂದು ಅಂತರಾಳದಲ್ಲಿ ಬಚ್ಚಿಟ್ಟುಕೊಂಡಿರುವಂಥ ವಿಷಯಗಳಿದಾವಲ್ಲ, ಅದು ಎಲ್ಲಿ ಹೋಗುತ್ತೆ? ಅದು ಸ್ಟೇಟ್ ಹಾಗೆ DNA ಫಾಲೋ ಅಪ್ ಆಗಲೇಬೇಕು. ವೈಜ್ಞಾನಿಕ ರೀತಿಯಲ್ಲಿ ಇದನ್ನು ಸಾಬೀತುಪಡಿಸೋದು ಕಷ್ಟ ಆಗಿರ್ಬೋದೇನೋ, ಶಾಸ್ತ್ರೀಯ ರೀತಿಯಲ್ಲಿ ಮಾತ್ರ ಇದನ್ನು ನಾವು ಕಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ.
ನಾನು ಲಾಸ್ಟಿನ ಓದ ಒಂದು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ, ರಾಹು ಕೇತುಗಳು ಕೇವಲ ಛಾಯಾಗ್ರಹಗಳು ಒಂದೇ ಅಲ್ಲ, ಅವು ದೇ ಆರ್ ದಿ ಕ್ಯಾರಿಯರ್ಸ್ ಆಫ್ ಅವರ್ ಕರ್ಮಾಸ್. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗುವಂತಹ ಗ್ರಹಗಳು. ಹೌದು, ದೇ ಆರ್ ದಿ ಹಾರ್ಡ್ ಡಿಸ್ಕ್ ಅಂತ ಹೇಳಿದ್ದೀನಿ. ನೀನು ಮಾಡಿದಂಥ ಕರ್ಮಫಲಗಳನ್ನು ಹೊತ್ಕೊಂಡು ಹೋಗುತ್ತೆ. ಮುಂದಿನ ಜನ್ಮದಲ್ಲಿ ನೀನು ಜನನವಾದಾಗ ಆ ಕರ್ಮಗಳು ಯಾವ ಮಟ್ಟದಲ್ಲಿ ಯಾವಲ್ಲಿ ಕೂತ್ಕೋಬೇಕು ನಿಮ್ಮ ಜಾತಕದ ಕುಂಡಲಿಯಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಂಡಿರ್ತವೆ. ಈ ರೀತಿ ಇದ್ದಾಗ ಪಿತೃದೋಷಗಳನ್ನು ಕಂಡುಹಿಡಿಯೋದು ಹೇಗೆ? ಆತ್ಮಕಾರಕನಾದಂತಹ ರವಿಯನ್ನೇ ನಾವು ಪಿತೃ ಎಂದು ಕರಿತೀವಿ. ಚಂದ್ರ ಮಾತೃವಾಗ್ತಾನೆ, ಶನಿ ಪಿತಾಮಹನಾಗ್ತಾನೆ. ರಾಹುಕೇತುಗಳು ಇವು ಮಾಡಿದಂತಹ ಕರ್ಮಫಲವನ್ನು ಸೂಚಿಸುವಂತಹ ಎರಡು ಛಾಯಾಗ್ರಹಗಳಾಗ್ತವೆ. ಇವು ನಮ್ಮ ಜಾತಕದ ಕುಂಡಲಿಯ ಯಾವ ಭಾವದಲ್ಲಿದ್ದಾವೆ ಅಂತ ನೋಡಿಬಿಟ್ಟು ಪಿತೃಶಾಪ ಎಷ್ಟು ನಿಖರವಾಗಿ ಹೇಳ್ಬೋದು ಅಂದರೆ ಅದನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ. ನೋಡಿ, ರವಿ ರಾಹು, ರವಿ ಶನಿ, ರವಿ ಕೇತು, ಇವು ಮೂರು ಕಾಂಬಿನೇಷನ್ಸ್ ಇದೆಯಲ್ಲ, ಇದು ತನುಭವ, ಪಂಚಮ ಭವ, ಅಷ್ಟಮ ಭವ, ದ 9th ಹೌಸ್, ಪೂರ್ವ ಕರ್ಮಭವ. ಇವುಗಳಲ್ಲೆಲ್ಲಾದರೂ ಸುರುಳಿಯನ್ನು ಹೊಡಿತಾ ಇದ್ದರೆ ಅಥವಾ ರವಿ ಏನಾದರೂ ರಾಹು ನಕ್ಷತ್ರದಲ್ಲಿದ್ದಾಗ ಅಲ್ಟಿಮೇಟ್ಲಿ ಪಿತೃವಿನ ಶಾಪದ ಫಲಿತಾಂಶ ಪರಿಣಾಮ ನಿಮಗೆ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾವಾಗ ಬರಬಹುದು ಅಂತಂದಾಗ ಅದನ್ನು ನಿರ್ಧಾರ ಮಾಡುವಂಥವನೇ ಶನಿ. ಹಿ ವಿಲ್ ಡಿಸ್ಕ್ಲೋಸ್ ಇನ್ ಅ ಪರ್ಟಿಕ್ಯುಲರ್ ಝೋನ್ ಆಫ್ ಟೈಮ್. ಬಂದಾಗ ಮಾತ್ರ ನಿಮ್ಮ ಬಾಳು, ಯಾರಿಗೆ ಈ ಒಂದು ಪಿತೃದೋಷ ಇರುತ್ತೋ ಅಂಥವ್ರ ಬಾಳು ಮಾತ್ರ ನರಕ ಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ. ಎಲ್ಲದನ್ನು ಕಳೆದುಕೊಂಡ್ಬಿಟ್ಟು ಬೀದಿಗೆ ಬರುವಂಥ ವಿಚಾರ. ನೆನ್ಪಿಟ್ಕೊಳ್ಳಿ, ಪಿತೃಶಾಪ ಇತ್ತು ಅಂದರೆ ನೀವೇನು ಮೆರಿಬಹುದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ನಿಮ್ಮ ಸಂತಾನ ಇದೆಯಲ್ಲ ಅದು ಅನುಭವಿಸೋದನ್ನು ನಿಮ್ಮ ಕಣ್ಣಿನಿಂದನೇ ನೀವು ನೋಡಬೇಕಾಗುತ್ತೆ. ಅಷ್ಟೊಂದು ಕಷ್ಟಕರವಾದಂಥ ವಿಚಾರ. ಏನಾಗಬಹುದು? ಕುಟುಂಬದ ಸದಸ್ಯರು ಅಕಾಲಿಕ ಮರಣಕ್ಕೆ ಕಾರಣರಾಗ್ತಾರೆ. ವಂಶ ವೃಕ್ಷ ಕಾಲಕ್ರಮೇಣ ಕ್ಷೀಣಿಸ್ತಾ ಬರುತ್ತೆ. ಸುಖ ಸುಮ್ಮನೆ ಆರೋಗ್ಯವಾಗಿರುವಂಥ ವ್ಯಕ್ತಿ ಯಾವುದೋ ಒಂದು ರೋಗ ಪೀಡಿತನಾಗ್ತಾನೆ. ಮನೆಯಲ್ಲಿರುವಂತಹ ಮಗಳನ್ನು ಬೇರೆ ಮನೆಯವರಿಗೆ ಕೊಟ್ಟು, ಎಲ್ಲೋ ಒಂದು ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟಿರ್ತೀವಿ, ಅವಳ ಕುಟುಂಬದಲ್ಲಿ ತುಂಬ ಕಷ್ಟಕರವಾದಂಥ ಸ್ಥಿತಿ ಬರುತ್ತೆ, ವಾಪಸ್ ಬಂದು ಮನೆಗೆ ಸೇರ್ತಾಳೆ. ಇನ್ನೇನು ಎಷ್ಟೋ ವರ್ಷಗಳ ನಂತರ ಆಗ ತಾನೇ ಸಂತಾನಕ್ಕೆ ಸಂಬಂಧಪಟ್ಟಂಥ ಗರ್ಭಧಾರಣೆ ಆಗಿರುತ್ತೆ. ಜನನವಾದ ಮಗು ಎಲ್ಲೋ ಒಂದು ಕಡೆ ಅಂಗವೈಕಲ್ಯತೆಯನ್ನು ಹೊಂದಿರ್ತಾನೆ. ಇದೆಲ್ಲದೂ ಈ ಒಂದು ಪಿತೃಶಾಪಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಒಂದಲ್ಲ ಬೇಕಾದಷ್ಟು. ನೀವು ಯಾವುದೇ ದೋಷಗಳಿರಲಿ, ಯಾವುದೇ ಶಾಪಗಳಿರಲಿ, ಶಾಪ ದೋಷಗಳಿದ್ದರೆ ಮಾತ್ರನೇ ಮನುಷ್ಯನಾಗಿ ಜನನವಾಗ್ಲಿಕ್ಕೆ ಸಾಧ್ಯ. ಇದನ್ನು ಬರೆದಿಟ್ಕೊಳ್ಳಿ. ಶಾಪ ದೋಷಗಳಿದ್ದರೆ ಮಾತ್ರನೇ ನಾವು ಮನುಷ್ಯರಾಗಿ ಹುಟ್ಟಲಿಕ್ಕೆ ಸಾಧ್ಯ. ಇಲ್ಲ ಅಂದಿದ್ರೆ ದೇವತಾ ಪುರುಷರಾಗ್ತಾ ಇದ್ವಿ ನಾವು. ಹಾಗಿದ್ದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲಿರುವಂಥ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷತೆಯಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿತ್ವಗಳು, ದೈವತ್ವಗಳು ಯಾರು? ಆ ದೇವತಾ ಒಂದು. ಎರಡನೇದು ಪಿತೃಗಳು. ಪಿತೃಗಣಗಳಿಗೆ ನೀವು ಕೊಡಬೇಕಾದಂತಹ ಗೌರವವನ್ನು ಕೊಟ್ಟರೆ ಸಾಕು. ಅಲ್ಟಿಮೇಟ್ಲಿ ಪಿತೃವಿನ ಶಾಪ ಅಲ್ಲಿ ಕ್ಷಮೆ ಆಗುತ್ತೆ. ಮಾಡಬೇಕಾದಂಥ ಕ್ರಿಯೆ ಏನು? ಮಾಡಬೇಕಾದಂಥ ಕ್ರಿಯೆ ಒಂದು, ವಿಶೇಷವಾಗಿ ಮೊದಲು ನಿಮ್ಮ ಕುಲದೇವತೆ ಯಾವುದು ಅಂತ ಮೊದಲು ಚೆನ್ನಾಗಿ ನೆನಪಿಟ್ಕೋಬೇಕು. ಯಾವುದೋ ಕುಲದೇವತೆಯನ್ನು ನಾವು ಕುಲದೇವತೆ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ಸರ್ವೇ ಸಾಮಾನ್ಯವಾಗಿ ಮುನೇಶ್ವರನನ್ನು ಕುಲದೇವತೆ ಅಂತ ತಿಳ್ಕೊಳ್ತಾ ಇದ್ದೀವಿ.
ಇದು ದಯಮಾಡಿ ತಪ್ಪು ತಿಳ್ಕೊಬೇಡಿ, ಇದಲ್ಲ. ನಮ್ಮ ಗೋತ್ರಕ್ಕೆ ಸಂಬಂಧಪಟ್ಟಂತಹ ಅಧಿದೇವತೆಯೇ ನಮ್ಮ ಕುಲದೈವವಾಗಿರುತ್ತೆ. ಆ ಕುಲದೈವ ಯಾವುದು, ಎಲ್ಲಿದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಎರಡನೇದು ಗೃಹ ದೇವತೆ. ನಮ್ಮ ಹಿರಿಕರು ಎಷ್ಟು ವರ್ಷಗಳಿಂದಲೂ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಬರ್ತಾ ಇರೋದು ಯಾವ ದೇವತೆ, ಅದು ನಮ್ಮ ಗೃಹ ದೇವತೆ ಆಗಿರುತ್ತೆ. ಇವೆರಡನ್ನು ಮೊದಲು ತಿಳ್ಕೋಬೇಕು. ಅಲ್ಲಿ ಪೂಜೆ ಪುನಸ್ಕಾರ, ಆ ದೇವಸ್ಥಾನಕ್ಕೆ ಮಾಡಬೇಕಾದಂಥ ಜೀರ್ಣೋದ್ಧಾರ ಕಾರ್ಯಗಳು, ಇವುಗಳನ್ನು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು. ಆಗ ಈ ಪಿತೃ ದೋಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕ್ಷೀಣಿಸ್ತಾ ಹೋಗ್ತವೆ. ತದನಂತರ ಜೀವನದಲ್ಲಿ ಒಂದು ಬಾರಿ ಸರಿಯಾದ ಕ್ರಮದಲ್ಲಿ ಪಿತೃಗಣಗಳಿಗೆ ಸಂಬಂಧಪಟ್ಟಂತಹ ಬಲಿಕರ್ಮಗಳನ್ನು ಸಂಪೂರ್ಣವಾಗಿ ಮಾಡಬೇಕು. ಮಾಡಿದಾಗ ಅವರು ನಿಮ್ಗೆ ಅವಾಗ ಆಶೀರ್ವಾದವನ್ನು ಕೊಟ್ಟು ತಾವು ಯಾವುದಕ್ಕೆ ಅಡ್ಡಿಯಾಗಿರ್ತಾರೋ ಅಲ್ಲಿ ಹಾದಿಯನ್ನು ತೆರವು ಮಾಡ್ತಾರೆ. ನಿಮ್ಮ ಜೀವನ ಪುನಃ ಉತ್ತಮವಾದಂಥ ರೀತಿಯಲ್ಲಿ ಸುಖ ಸಂತೋಷವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಸರ್ವಜನೋ ಸುಖಿನೋ ಭವಂತು.